ಇನ್ನು ರಾಜ್ಯದ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಐಟಿ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಅಹಮದ್ ಪಟೇಲ್ ಕಿಡಿಕಾರಿದ್ದಾರೆ. ಅಹಮದ್ ಪಟೇಲ್ ಯಾರು ಅಂತ ಹೇಳಿದ್ರೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಪೊಲಿಟಿಕಲ್ ಸೆಕ್ರೆಟರಿ, ರಾಜಕೀಯ ಕಾರ್ಯದರ್ಶಿ. ಅವರು ಕಿಡಿಕಾರಿರುವಂತದ್ದು. ಇದು ಬಿಜೆಪಿಯ ದ್ವೇಷದ ರಾಜಕಾರಣ ಅನ್ನುವಂತಹ ಟ್ವೀಟ್ ಅನ್ನ ಅಹಮದ್ ಪಟೇಲ್ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಲ್ಲ ಅಸ್ತ್ರಗಳನ್ನ ಕೂಡ ಸರ್ಕಾರ ಪ್ರಯೋಗ ಮಾಡ್ತಾ ಇದೆ. ಈಗ ಐಟಿ ರೇಡ್ ಅನ್ನ ನಡೆಸಲಾಗಿದೆ. ಇದು ಹತಾಶೆಯ ಕ್ರಮ ಅನ್ನುವಂಥದ್ದನ್ನ ಅಹಮದ್ ಪಟೇಲ್ ಅವರು ಹೇಳಿರುವಂಥದ್ದು. ಈ ರೀತಿಯಾಗಿ ಅವರು ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಏನು ಗುಜರಾತ್ನಲ್ಲಿ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದಾರೆ. ಒಟ್ಟು 3 ಸ್ಥಾನಗಳಿರುವಂಥದ್ದು. 2ನ್ನ ಬಿಜೆಪಿ ಆರಾಮಾಗಿ ಗೆಲ್ಲುತ್ತೆ. 3ನೇದು ಅಹಮದ್ ಪಟೇಲ್ ಅವರು ಗೆಲ್ಲುವ ನಿರೀಕ್ಷೆಯನ್ನ ಹೊಂದಿದ್ರು. ಅವರನ್ನ ಅಹಮದ್ ಪಟೇಲ್ ಅವರು ರಾಜ್ಯಸಭೆಗೆ ಹೋಗೋದನ್ನ ತಪ್ಪಿಸೋಕೆ ಬಿಜೆಪಿಯಲ್ಲಿ ಗೇಮ್ ಪ್ಲಾನ್ ಮಾಡ್ತಾ ಇದೆ ಗುಜರಾತ್ನಲ್ಲಿ. ಅದೇ ಕಾರಣಕ್ಕೋಸ್ಕರ ತನ್ನ ಎಂಎಲ್ಎಗಳನ್ನ ಗುಜರಾತ್ನ ಕಾಂಗ್ರೆಸ್ ಘಟಕ ತಮ್ಮದೇ ಸರ್ಕಾರ ಇರುವ ಕರ್ನಾಟಕದಲ್ಲಿ ಸೇಫ್ ಆಗಿರಲಿ ಅಂತ ಇಲ್ಲಿಗೆ ಕಳಿಸಿರುವಂಥದ್ದು. ಇಲ್ಲಿ ಅವರನ್ನ ಈಗಲ್ಟನ್ ರೆಸಾರ್ಟ್ನಲ್ಲಿ ಒಳಗಿಟ್ಟು ಹೊರಗಡೆ ಪೊಲೀಸರನ್ನ ಹಾಕಿರುವಂಥದ್ದು. ಹೀಗಾಗಿ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈಗಲ್ಟನ್ ರೆಸಾರ್ಟ್ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲೂ ಕೂಡ ಕೆಲವೊಂದಷ್ಟು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹೀಗಾಗಿ ಇದು ಅಹಮದ್ ಪಟೇಲ್ ಅವರು ಹೇಳಿರುವಂತಹ ಮಾತು. ರಾಜ್ಯಸಭಾ ಚುನಾವಣೆಯಲ್ಲಿ ನನ್ನನ್ನ ರಾಜ್ಯಸಭೆಗೆ ಹೋಗೋದನ್ನ ತಪ್ಪಿಸೋಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನು ಕೂಡ ಈಗ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಅವರು ಮಾಡಿದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಡಿಕೆ ಸುರೇಶ್ ಅವರ ನಿವಾಸದ ಬಳಿ ಐಟಿ ರೇಡ್ ಆಗಿರುವಂತಹ ಸಂದರ್ಭ, ಈಗಲ್ಟನ್ ರೆಸಾರ್ಟ್ ಬಳಿ ಐಟಿ ರೇಡ್ ಆಗಿರುವಂತಹ ಸಂದರ್ಭ, ಡಿಕೆ ಶಿವಕುಮಾರ್ ಅವರ ನಿವಾಸ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಗುಜರಾತ್ ಶಾಸಕರನ್ನು ಇರಿಸಲಾಗಿತ್ತು. ಅಲ್ಲಿ ಹೊರಗಡೆ ಪೊಲೀಸರನ್ನ ಹಾಕಿ ಒಳಗಿಂದ ಯಾರು ಹೊರಗೆ ಹೋಗಂಗಿಲ್ಲ, ಹೊರಗಿಂದ ಯಾರು ಒಳಗೆ ಹೋಗಂಗಿಲ್ಲ, ಈ ರೀತಿಯ ಸನ್ನಿವೇಶವನ್ನ ಸೃಷ್ಟಿ ಮಾಡಲಾಗಿತ್ತು. ರಾಜ್ಯದ ಯಾರೂ ಕೂಡ ಅಲ್ಲಿ ಒಳಗೆ ಹೋಗೋಕೆ ಅನುಮತಿ ಇರಲಿಲ್ಲ. ಯಾಕಂದ್ರೆ ಹೊರಗಡೆ ಪೊಲೀಸರನ್ನ ಹಾಕಿ ಭದ್ರತೆಯನ್ನು ಒದಗಿಸಿ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಆದರೆ ಐಟಿ ಅಧಿಕಾರಿಗಳು ಈಗ ನೇರವಾಗಿ ಈ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗಿದ್ದಾರೆ. ಸಿಆರ್ಪಿಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ಅಧಿಕಾರಿಗಳನ್ನ ಕರೆದುಕೊಂಡು ಹೋದಂತಹ ಐಟಿ ಅಧಿಕಾರಿಗಳು ಈಗಲ್ಟನ್ ರೆಸಾರ್ಟ್ನಲ್ಲಿ ಜಾಗ ಬಿಡಿ ಅಂತ ಹೇಳ್ಕೊಂಡು ಸೀದಾ ಒಳಗೆ ಹೋಗಿದ್ದಾರೆ. ಅಲ್ಲಿ ಐಟಿ ಹೊರಗಡೆ ಸಿಆರ್ಪಿಎಫ್ ಯೋಧರು ಕಾವಲನ್ನ ಕಾಯ್ತಾ ಇದ್ರೆ ಐಟಿ ಅಧಿಕಾರಿಗಳು ಈಗಲ್ಟನ್ ರೆಸಾರ್ಟ್ ಒಳಭಾಗದಲ್ಲಿ ತೀವ್ರ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಒಟ್ಟು 39ರಿಂದ 40 ಕಡೆ ಐಟಿ ರೇಡ್ ಆಗಿರುವಂಥದ್ದು. ಇವತ್ತು ರಾಜ್ಯದಲ್ಲಿ ಬೆಳಗ್ಗೆ 6 ಗಂಟೆಗೆ ಐಟಿ ದಾಳಿಗಳ ಪರ್ವ ಆರಂಭ ಆಯಿತು. ರಾಜ್ಯಾದ್ಯಂತ 39 ಕಡೆ ಏಕಕಾಲದಲ್ಲಿ ಮೊದಲೇ ಎಲ್ಲವನ್ನ ಕೂಡ ಚಲನವಲನ, ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಹೋಗ್ತಾರೆ, ಎಲ್ಲವನ್ನ ಕೂಡ ನೋಟ್ ಮಾಡಿಕೊಂಡಿದ್ದಂತಹ ಐಟಿ ಅಧಿಕಾರಿಗಳು ಏಕಾಏಕಿ ಈ ದಾಳಿಯನ್ನ ನಡೆಸಿರುವಂಥದ್ದು. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ರಕ್ಷಣೆಯೊಂದಿಗೆ ಈ ರೇಡನ್ನು ನಡೆಸಲಾಗಿದೆ. ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಅವರ ನಿವಾಸಗಳು, ಅವರ ಕಚೇರಿ, ಅವರ ಆಪ್ತರ ಮನೆಗಳು, ಹೀಗೆ ಸಂಪೂರ್ಣವಾಗಿ ಎಲ್ಲ ಕಡೆ ಒಂದು ಪೀಸ್ ಆಫ್ ಪೇಪರ್ ಕೂಡ ಮಿಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ದಾಳಿ ನಡೆಸಲಾಗಿದೆ. ಈಗ ಎಐಸಿಸಿಯ ವಕ್ತಾರ ರಣದೀಪ್ ಸುರ್ಜೇವಾಲಾ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ.